ಸೆನ್ಸ್ ಆಫ್ ಡಿಟ್ಯಾಚ್ಮೆಂಟ್ ಯಾರು ಬೆಳೆಸ್ಕೊಂಡಿರ್ತಾರೋ ಅವ್ರಿಗೆ ಸಾವಿಗೆ ಭಯ ಇರೋದಿಲ್ಲ. ಯಾವತ್ತಿದ್ರು ಹೋಗ್ಬೇಕಪ್ಪ, ಇವತ್ತೇ ಹೋದ್ರೆ ಸಂತೋಷ, ಇನ್ನೊಂದ್ ಸ್ವಲ್ಪ ದಿನ ಬಿಟ್ಟು ಹೋದ್ರು ಸಂತೋಷ, ಇರೋಷ್ಟು ದಿನ ಚೆನ್ನಾಗಿದ್ರೆ ಆಯ್ತು ಅಂದ್ರೆ ಆಯ್ತು. ತಪ್ಪೇನು ಅಂದೆ? ತಪ್ಪೇನಿಲ್ಲ ಬಿಡಿ. ನಾನ್ ಹೇಳ್ದೆ ಅದ್ರಲ್ಲಿ ಹೇಳಿರೋಂಥದ್ದು ಲಾಸ್ಟ್ ನಿಮಗ್ ಬಂದ್ರು ಕೂಡ ನೀವು ಅದನ್ನ ಗಣಪತಿಗೆ ಉಪಯೋಗಿಸ್ಕೋತೀರಾ ಅಂತ ಹೇಳಿದೀನಿ ಅಷ್ಟೇ. ಅದ್ಯಾಕೆ ಹಂಗ ಅನ್ಕೋತೀರಿ? ಸಿದ್ಧಿವಿನಾಯಕ ಎಷ್ಟ್ ದಿವಸ ಇಟ್ಟಿರ್ತಾರೋ ಅಷ್ಟ್ ದಿನ ಇರಿ, ಸಂತೋಷವಾಗಿರೋದು. ನೋಡಿ, ಅದೊಂದೇ ಪಾಸ್ಪೋರ್ಟ್ ಇನ್ ಟೈಮ್. ಆ ಫ್ಲೈಟ್ ಯಾವತ್ತೂ ಡಿಲೇ ಇಲ್ಲ, ಅದೊಂದೇ ಯಾವತ್ತೂ ಡಿಲೇ ಇಲ್ಲ, ಆಲ್ವೇಸ್ ಆನ್ ಟೈಮ್, ರೈಟ್ ಆನ್ ಟೈಮ್. ಇದು ಸೆನ್ಸ್ ಆಫ್ ಡಿಟ್ಯಾಚ್ಮೆಂಟ್ ಯಾರು ಬೆಳೆಸ್ಕೊಂಡಿರ್ತಾರೋ ಅವ್ರಿಗೆ ಸಾವಿಗೆ ಭಯ ಇರೋದಿಲ್ಲ. ಯಾವತ್ತಿದ್ರು ಹೋಗ್ಬೇಕಪ್ಪ, ಇವತ್ತೇ ಹೋದ್ರೆ ಸಂತೋಷ, ಇನ್ನೊಂದ್ ಸ್ವಲ್ಪ ದಿನ ಬಿಟ್ಟು ಹೋದ್ರು ಸಂತೋಷ, ಇರೋಷ್ಟು ದಿನ ಚೆನ್ನಾಗಿದ್ರೆ ಆಯ್ತು ಅಂದ್ರೆ ಆಯ್ತು. ಅವಾಗ ಸೆನ್ಸ್ ಆಫ್ ಡಿಟ್ಯಾಚ್ಮೆಂಟ್ ಬೆಳೆದ್ಬಿಡುತ್ತೆ. ಅಯ್ಯೋ ಇನ್ನೂ ಅದ್ ಮಾಡ್ಬೇಕು, ಅಯ್ಯೋ ಇನ್ನೂ ಇದ್ ಮಾಡ್ಬೇಕು, ಅಯ್ಯೋ ಇನ್ನೂ ಅಷ್ಟು ದಿನ ಇರ್ಬೇಕು ಅಂದ್ರೆ ಅದಕ್ಕೆ ಲೆಕ್ಕಜಮೆ ಇರೋದಿಲ್ಲ, ಲೆಕ್ಕಜಮೆನೇ ಇರೋದಿಲ್ಲ. 40 ವರ್ಷ ಆಯುರ್ದಾನ ಮಾಡಿಸ್ತಾರೆ ವಿಜಯದಾಸರು ಗೋಪಾಲ್ ದಾಸರ ಕೈನಲ್ಲಿ. ಜಗನ್ನಾಥ ದಾಸರಿಗೆ 40 ವರ್ಷ ಆಯುಷ್ಯ ಕೊಡು ಅಂತಾರೆ. 10 ಪೈಸಾ ತೆಗೆದುಕೊಡೋದಕ್ಕೆ ಹಿಂದೆ ಮುಂದೆ ನೋಡುವಂತ ಸಂದರ್ಭದಲ್ಲಿ 40 ವರ್ಷ ಆಯುಷ್ಯ ಕೊಡು ಅಂದ್ರೆ ನೀವ್ ಹೇಳಿದ್ರೆ ನಾನು ಕೊಟ್ಬಿಡ್ತೀನಿ ಅಂತಾರೆ. ಗೋಪಾಲ್ ದಾಸರು ಮಹಾಮಹಿಮರು, ಗಣಪತಿ ಅಂಶಸ್ಥರು ಅವ್ರು ಹೇಳ್ತಾರೆ, ಒಂದು ಒಳ್ಳೆ ಕಾಸ್ಗೆ ನೀವ್ ಹೇಳಿರ್ತೀರಿ, ಹಾಗಾಗಿ ನಾನು 40 ವರ್ಷ ಏನು ನೀವ್ ಹೇಳಿದ್ರೆ ನಂದಿರೋ ಅಷ್ಟು ಬಾಕಿ ಆಯುಷ್ಯ ಪೂರ್ತಿ ಕೊಟ್ಬಿಡ್ತೀನಿ ಅಂತ. ಇಲ್ಲ, ನಿನ್ನ ಹತ್ರನು ಸ್ವಲ್ಪ ಕೆಲಸ ಆಗ್ಬೇಕಾಗಿದೆ, ನೀನ್ ಅಷ್ಟು ದಿನ ಇರು, ಆಮೇಲೆ 40 ವರ್ಷ ಕೊಡು ಅವ್ರಿಗೆ ಅಂತ ಹೇಳ್ತಾರೆ. ಮರುಮಾತಾಡದಲ್ಲೇ ಬರ್ತ್ ಕೊಟ್ಬಿಡ್ತಾರೆ ಅವರು. ಆವಾಗ ಕೂತ್ಕೊಂಡು ಜಗನ್ನಾಥ ದಾಸರು ಹರಿಕಥಾಮೃತ ಸಾರ ಅಂತ ಗ್ರಂಥ ಬರೆದಿದ್ದು. ಒಂದು ದಿವಸ ವೇಸ್ಟ್ ಮಾಡಬಾರ್ದು ನೀನು, ಈ 40 ವರ್ಷ ಪೂರ್ತಿ ನಿಂಗೆ ಸಿಕ್ಕಿದ್ದು ಬೋನಸ್, ಇದ್ರಲ್ಲಿ 1 ನಿಮಿಷ ನಿನ್ನ ಹಾಳು ಮಾಡೋ ಹಾಗಿಲ್ಲ, ಪ್ರತಿ ದಿವಸ ಕೂತ್ಕೊಂಡು ಇದನ್ನ ಮಾಡ್ಬೇಕು. ಅದನ್ನ ಅಚ್ಚುಕಟ್ಟಾಗಿ ಅವರು ಕನ್ನಡದಲ್ಲಿ ಸಿಕ್ಲಿ ಎಲ್ಲಾರ್ಗು ಅಂತ ಹೇಳ್ಬಿಟ್ಟು ಮಾಡಿದಂತ ಗ್ರಂಥ. ಎಷ್ಟೋ ಜನ ಡಾಕ್ಟರೇಟ್ಗಳು ತಗೊಂಡ್ಬಿಟ್ಟಿದ್ದಾರೆ ಅದ್ರ ಮೇಲೆ ಬರೆದು. ಇನ್ನೂ ಅರ್ಥ ಆಗದಿರೋದು ಬೇಕಾದಷ್ಟಿದೆ ಅದ್ರಲ್ಲಿ, ಡಾಕ್ಟರೇಟ್ ತಗೊಂಡ್ರು. ಅಂಥ ರಾಜ್ಯ ನಮ್ದು, ಅಂತ ಪ್ರದೇಶ ನಮ್ದು. ಈಗೇನೋ ರಾಜ್ಯ ಅಂತಿದೆ, ಹಾಗೆಲ್ಲ ಆಗಿದ್ದಿದಂತ ಕರ್ನಾಟಕ ದೇಶ ಅಂತ. ಅಂಥದ್ರೊಳಗಡೆಗೆ ಸೆನ್ಸ್ ಆಫ್ ಡಿಟ್ಯಾಚ್ಮೆಂಟ್ ಇಲ್ಲದೆ ಇದ್ದಿದ್ರೆ ಅವ್ರು 40 ವರ್ಷ ಕೊಡಂದ್ರೆ ಕೊಟ್ಬಿಡ್ತಿದ್ರ? ಅಷ್ಟೆಲ್ಲ ಸುಲಭ ಆಗೋದಿಲ್ಲ. ಅದರಿಂದ ನೀವು ಸದ್ವಿನಿಯೋಗ ಮಾಡ್ತಿದ್ರಿ, ಆ ಸದ್ವಿನಿಯೋಗ ಮಾಡ್ತೀರಾ ಅಂತ ನನಗೆ ಗೊತ್ತಿದೆ, ಅದನ್ನ ಹೇಳಿದೀನಿ ಓಪನ್ ಕೋರ್ಟ್ ಅಲ್ಲಿ, ಅದ್ರಲ್ಲಿ ಏನ್ ತಪ್ಪೇನಿಲ್ಲ. Once the cost is imposed and it is paid to you, it is your money. You can use it for whatever be the purposes. Since the court knew what you are going to make use of, it only got endorsed, that's all. Nothing more, nothing less. ಅಲ್ಲ, ಏನ್ ತಪ್ಪಿಲ್ಲ ಬಿಡಿ. ಏನ್ ನಾವೇನಾದ್ರು ಪಾಪ ಕರ್ಮಕ್ಕೆ ನೀವು ಉಪಯೋಗ ಮಾಡ್ತಿದ್ದೀರಾ ಅಂತ ನಾನು ಓಪನ್ ಕೋರ್ಟ್ ಅಲ್ಲಿ ಹೇಳಿದಿದ್ರೆ ಅದರಿಂದ ಸರಿ, ಒಳ್ಳೇದು. ಇಲ್ಲ ನನ್ಗೇನಿಲ್ಲ, ಎಲ್ಲ ಇವತ್ತು ರೋಸ್ಟ್ ಕಂಟಿನ್ಯೂ ಆಗದೆ ಇದ್ರೆ ಸ್ವಲ್ಪ ಟೆನ್ಷನ್ ಆಗೋದು. ರೋಸ್ಟ್ ಕಂಟಿನ್ಯೂ ಆಗಿರೋದ್ರಿಂದ 2015 ತನಕ ನಂದೇನೆ, 15 ಅಪೀಲ್ ವರ್ಗು ನಂದೇನೆ, 16ರಿಂದ ಕೃಷ್ಣಕುಮಾರ್ ಸಾಹೇಬ್ರ ಹತ್ರ. ಸೊ ಹಂಗಾಗಿ 16 ಅವರಿದ್ರೆ 2015 ಎಲ್ಲ ಫುಲ್ಲು. ಯಾಕಾಗಲ್ಲ, ಈಗಿದ್ದು ಹಂಗೇನೇನೆ ಅಲ್ಲ, ಈಗಿರೋದು ಅಷ್ಟೇ. ಈಗ 16 ಆಗ ಅದನ್ನ ಒಂದ್ ಕಡಿಮೆ ಮಾಡಿದ್ರು ಅಷ್ಟೇ, 2015 ಮಾಡಿದ್ರು ಅಷ್ಟೇ. ಈಗ ಇದು ರೀಚ್ ಆಗ್ಲಿಲ್ವಾ? 2008 ರೀಚ್ ಆಗತ್ತೆ. ಡೇಟ್ ಏನ್ ಕೊಟ್ಟಿಲ್ಲ, ನಿಮ್ಗೆ ಕೇಳಿದ್ ಕೊಟ್ಬಿಡೋದು ಅಷ್ಟೇ. ರಿಲೀಸ್ ದಿಸ್ ಮ್ಯಾಟರ್ ಆನ್ 9/11. ನಾನು ಏನ್ ಮಾಡೋದಪ್ಪ, ನಾನಿದ್ನ ಅವತ್ತು ಇಲ್ಲಿ 10 ಸತಿ ಕೇಳ್ತೀನಿ ತಾನೆ, ನಾನು ಕಾಂಪ್ರಮೈಸ್ ಆಗುವಾಗ ಎಲ್ಲ ಸರಿಯಾಗಿದ್ಯಾ ನೋಡಿ ಅಂತ. ಅವತ್ತು ಅದನ್ನ ಮಾಡಿದಿದ್ರೆ ಆಗ್ತಾ ಇತ್ತು. ನೀವು ಕೊಟ್ಟಿದ ತಕ್ಷಣ ಇಸ್ಕೊಂಡ್ಬಿಟ್ಟು ಎಲ್ಲದಕ್ಕೂ ಸೈನ್ ಹಾಕ್ಬಿಟ್ಟು ಸಂತೋಷವಾಗಿ ಹೋಗ್ಬಿಟ್ರೆ ನಾವ್ ಇರ್ಲಿಲ್ಲ ಅಂದ್ರೆ ಏನು ಮಾಡಕ್ ಆಗಲ್ಲ. ಆಯ್ತಪ್ಪ ವಿಜಯ್ ಕುಮಾರ್ ಅವ್ರೆ, ಯಾರಿದ್ರು ಇಲ್ವೋ, ಅವ್ರು ಯಾರು ಬಂದ್ರು ಮಾಡಿದ್ರು, ಯಾಕೆ ಒಪ್ಕೊಂಡ್ರು, ನಿಮ್ ಕಕ್ಷಿಗಾರರು ಇದ್ರಲ್ಲ ಅವ್ರು ನೋಡ್ಬೇಕು, ಒಂದಿನ ತಗೊಂಡೋಗ್ಬೇಕು ಮನೆಗೆ, ಓದಿಸ್ಬೇಕು, ಕರೆಕ್ಟ್ ಆಗಿದ್ಯಾ ಅಂತ ಕೇಳ್ಬೇಕು, ನೋಡ್ಕೋಬೇಕು. ಇಲ್ಲಿ 10 ಸತಿ ಕೇಳ್ತೀನಿ ನಾನು, ಏನ್ ಮಾಡೋದು? ಈಗ ನಾವು ಕೊಟ್ಟಿದೀವಲ್ಲ, ನಮ್ ಕೋರ್ಟಲ್ಲಿ ಏನ್ ಆತರ ಅನ್ಯಾಯ ಯಾರಿಗೂ ಆಗಿಲ್ವಲ್ಲ.
ಒಂದ್ ಕೇಸ್ ಒಳಗಡೆಗೆ ಅವ್ನು ಬೇಲ್ ತಗೊಂಡು ಓಡೋಗ್ಬಿಟ್ಟಿದ್ದ, ಮತ್ತೆ ಅವ್ನು ಮಾಡ್ಲಿಲ್ಲ. ಕರ್ಸಿ ಇವಾಗ ಮೊನ್ನೆ ಎಲ್ಲ ಚೆನ್ನಾಗಿ ಬೈದು ಎಲ್ಲ ಹಾಕ್ಸಿ ಒಳಗಡೆ ಹಾಕ್ತೀನಿ ಮಾಡಿಸಿ ಪೂರ್ತಿ ವಸೂಲಿ ಮಾಡಿದ್ವಲ್ಲ, ಕಂಪ್ಲೀಟ್ ಆಗಿ ಸೆಟ್ಲ್ ಆಯ್ತಲ್ಲ. ಅವ್ರ ಮೇಲೆ ಇದ್ದಿದ್ ಕ್ರಿಮಿನಲ್ ಕೇಸ್, ಇವ್ರ ಮೇಲೆ ಇದ್ದಿದ್ ಕ್ರಿಮಿನಲ್ ಕೇಸ್ ಎಲ್ಲ ಮುಗೀತಲ್ಲ. ಅಷ್ಟೆಲ್ಲ ಕಾಶನ್ ತಗೊಂಡೇ ನಾವ್ ಮಾಡ್ದಾಗ್ಲೇ ಈ ತರ ತೊಂದರೆಗಳಾಗತ್ತೆ. ಅಲ್ಲಿ ವಕೀಲರ ಮೇಲೆ ಪಾಪ ಹೇಳಿದ್ರು, ಅವ್ರ ಪಾಪ ಆ ಇನ್ಸಿಡೆಂಟ್ ಆದ್ಮೇಲೆ ನಮ್ ಕೋರ್ಟ್ಗೆ ಬರೋದೇ ನಿಲ್ಲಿಸ್ಬಿಟ್ರು ಅವ್ರು. ಸರ್ ನಿಮ್ ಕೋರ್ಟ್ಗೆ ಬರಕ್ ಒಂಥರ ಆಗತ್ತೆ. ಏನ್ ಮಾಡ್ತೀರಿ, ಇಬ್ರು ವಕೀಲರ ಸಮ್ಮುಖದಲ್ಲಿ ಆಗಿದ್ದದು. ಅವ್ರ ಅಡ್ವೊಕೇಟ್ಸ್ ನಾನು ಹೇಳಿದ್ನ ನಿಮ್ಗೆ ಒಪ್ಕೊಳ್ಳಿ ಅಂತ ಕೇಳ್ತಾನೆ ಅವ್ನು. ಏನ್ ಹೇಳಕ್ಕಾಗುತ್ತೆ? ಅದಕ್ಕೆ ಒಳ್ಳೆದಾಟದ ಮೇಲೆ ಅಂಬಿಗಾ ಡ್ಯಾಶ್ ಅಂತ ಗಾದೆ ಬಂದಿರೋದು. ನಾನೇನು ಮಾಡಕ್ಕಾಗಲ್ಲಪ್ಪ, ನೀವು ಅದನ್ನೇ ಕೇಳ್ಬೇಡಿ. ನಾನು ಅವೆಲ್ಲ ಕೇಳಕ್ಕಿಲ್ಲ, ಈಗ ಇಷ್ಟ ಮಾಡಿದ್ದೆ ಜಾಸ್ತಿ ನಾನು. ಆಲ್ ರೈಟ್, ಕಾಲ್ ನೆಕ್ಸ್ಟ್ ಕೇಸ್. ಅವ್ರು ಬಂದ್ರ ಶೇಷಗಿರಿ ಅವರು ಕೊಟ್ಟಿದಾರಾ? ಹೇಳಿ, ಒಂದ್ ಮೆಮೊ ಕೊಡಿ. ಕೇಸ್ ಕಾಲ್ಡ್ ಶ್ರೀ MP Srikanth files a memo, affidavit of Ammaji Begum, Abdul Samad, Sanaullah. ಇಲ್ಲಿದೆ so and so 7B 7C ತನಕ ತಗೊಳ್ಳಿ ಆಯ್ತಾ. so and so stating that they have received the entire money as per the compromise decree that has been passed earlier. First, next para. Affidavit is placed on record and therefore compliance of the order dated so and so is avatin original compromise order ನೋಡಿ, original first day ಹೋದ್ರು ಅಷ್ಟರದ್ದು 2022 ನಲ್ಲಿ compromise decree ನೋಡಿ, dated 5/12/2023 is complied in toto. Sri MP Srikanth has acknowledged the receipt of checks mentioned in the affidavit by signing the order sheet. First, ಆಯ್ತಾ, order sheet ಅಷ್ಟೇ ಕ್ಲೋಸ್. ಅದು ಅಫಿಡವಿಟ್ ಅಲ್ಲಿ ಬರ್ದಿದ್ದೀರಲ್ಲ, ಅಷ್ಟೇ ಸಾಕು. ನಾನು ಅದಕ್ಕೆ ಬರ್ದೀನಿ ಟೋಟಲ್ ಕಂಪ್ಲೈನ್ಸ್ ಅಂತ. ನೀವು ಏನಾದ್ರು ಮಾಡ್ಕೊಳ್ಳಿ, ಅದು ನಿಮಗ್ ಬಿಟ್ಟಿದ್ದು, ಇನ್ಯಾರು ತಕರಾರು ಮಾಡ್ಕೋಬಾರ್ದಷ್ಟೇ. ಮುಗೀತಾ? ರಿಸರ್ವ್ ಮಾಡಿಸಿ ಕೊಡಿ ಪ್ಲೀಸ್, ಒಂದು 3